ಹಲೋ, ಹಾಯ್, ನಮಸ್ಕಾರ. ನಾನಿವತ್ತು ಮತ್ತೊಂದು ಫಿಲಮ್ ಜೊತೆ ಬಂದಿದ್ದೀನಿ. ಆ ಫಿಲಮ್ ಯಾವುದಂದ್ರೆ ಸಯ್ಯಾರ. ಸೊ ಡೈರೆಕ್ಟರು ಮೋಹಿತ್ ಸೂರಿ ಅವರು ಯಶರಾಜ್ ಪ್ರೊಡಕ್ಷನಿಂದ ಲಾಂಚ್ ಆಗ್ತಾ ಇದೆ. ಅಹಾನ್ ಪಾಂಡೆ ನಿಜ ಸೂಪರಾಗಿ ಮಾಡಿದ್ದಾರೆ. ಕ್ರಿಶ್ ಕಪೂರ್ ಆಗಿ ಮಾಡಿದ್ದಾರೆ. ಅನಿತ್ ಅಡ್ಡಾ ಅವರು ಅಷ್ಟೇ ವಾಣಿಯಾಗಿ ಮಾಡಿದ್ದಾರೆ. ಫಿಲಮಲ್ಲಿ ಹೀರೋಯಿನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನು ಮ್ಯೂಸಿಕ್ ಮಾತ್ರ ಈ ಮೂವಿಯಲ್ಲಿ ಕೇಳದೆ ಬೇಡ. ಎಲ್ಲ ಒಂದಕ್ಕಿಂತ ಒಂದು ಹಾಡು ತುಂಬ ಚೆನ್ನಾಗಿದೆ. ತುಂಬಾ ಮ್ಯೂಸಿಕಲ್ ಮೂವಿ ಅಂತ ಹೇಳ್ಬೋದು. ಸೊ ಮಿಥುನ್ ಅವರು, ರಾಜ್ ಶಂಕರ್ ಅವ್ರದ್ದು ಎಲ್ಲ ಲಿರಿಕ್ಸ್ ಇದೆ. ಒಟ್ಟಾರೆ ಮ್ಯೂಸಿಕ್ ತುಂಬ ಜನ ಸೇರ್ಕೊಂಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ಮೂವಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸಯ್ಯಾರ ಮೂವಿಯಲ್ಲಿ ಮೊದಲಿಗೆ ವಾಣಿ ಅವರು ಮ್ಯಾರೇಜ್ ರಿಜಿಸ್ಟರ್ ಆಫೀಸಲ್ಲಿ ಇರ್ತಾರೆ. ಅವರಿಗೆ ಮದುವೆ ಆಗೋ ಹುಡುಗ ಬರೋದಿಲ್ಲ. ಸೊ ಅವ್ರಿಗೆ ಮೋಸ ಆಗುತ್ತೆ. ಸೊ ಅವ್ರು ಕುಸ್ತು ಹೋಗ್ತಾರೆ. ಆಮೇಲೆ ಕಟ್ ಮಾಡಿದರೆ ಒಂದು ನ್ಯೂಸ್ ಚಾನಲ್ಗೆ ರಿಪೋರ್ಟರ್ ಆಗಿ ಸೇರ್ಕೊಳ್ತಾರೆ. ಫಸ್ಟ್ ಡೇನೇ ಡೈರಿ ಬಿಟ್ಟು ಹೋಗಿರ್ತಾರೆ. ಕ್ರಿಶ್ ಅಲ್ಲಿಗೆ ಆ ನ್ಯೂಸ್ ಚಾನಲಿಗೆ ಬಂದು ಸ್ವಲ್ಪ ಗಲಾಟೆ ಮಾಡ್ಕೋತಾರೆ. ಸೊ ಆ ಡೈರಿ ನೋಡಿ ಅವರು ಚಂದ ಬರೀತೀರಾ ನೀವು ಅಂತ ಹೇಳ್ಬಿಟ್ಟು ಹೇಳಿ ಹೋಗ್ತಾರೆ. ಆದರೆ ಕ್ರಿಶ್ ಪಾತ್ರ ಇದರಲ್ಲಿ ಡ್ಯಾಶಿಂಗು ಡೇರಿಂಗ್ ಆಗಿ ಇರ್ತಾರೆ. ಅವ್ರು ಏನಾದ್ರು ಸಾಧಿಸಲೇಬೇಕು ಅನ್ನೋ ಒಂದು ಹಠ ತುಂಬ ಇರುತ್ತೆ. ಅವ್ರ ಅಪ್ಪನೂ ಸ್ವಲ್ಪ ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ಇದು ಮಾಡ್ತಿರ್ತಾರೆ. ಅವರಿಗೆ ಸಪೋರ್ಟಿವ್ ಆಗಿರಲ್ಲ. ಅವ್ರ ಅಪ್ಪನ ಥರ ಅವ್ರು ಆಗಬಾರ್ದು ಅನ್ನೋದಕ್ಕೆ ಸೊ ಅವ್ರು ರಾಕ್ ಸ್ಟಾರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವ್ರ ಆಸೆ ಕನಸು ಅದೇ ಆಗಿರುತ್ತೆ. ಬಟ್ ಗ್ರೂಪ್ ಜೊತೆ ಇದ್ದಾಗ ಗ್ರೂಪಲ್ಲಿ ಒಂದು ಸ್ವಲ್ಪ ಗಲಾಟೆ ಆಗುತ್ತೆ. ಗ್ರೂಪಿಂದ ಅವ್ರು ಹೊರಗೆ ಬರ್ತಾರೆ. ಅವಾಗ ವಾಣಿ ಅವರ ರೈಟಿಂಗು ಕ್ರಿಶ್ ಕಪೂರ್ಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಒಂದು ಡೀಲ್ ಮಾಡ್ಕೋತಾರೆ. ಹಾಗೆ ಆ ಹಾಡು ಮುಗಿಯೋದ್ರಲ್ಲಿ ಇಬ್ಬರು ತುಂಬ ಕ್ಲೋಸ್ ಆಗಿರ್ತಾರೆ. ಲವ್ ಆಗುತ್ತೆ. ಸೊ ಕ್ರಿಶ್ ಅಪ್ಪನಿಗೆ ಕುಡಿದು ರೋಡಲ್ಲಿ ಬಿದ್ದಿರ್ತಾರೆ. ಸೊ ಅವರಿಗೆ ಆಶ್ರಮಕ್ಕೆ ಸೇರಿಸೋದಕ್ಕೂ ಇಬ್ಬರು ಸೇರಿಕೊಂಡೇ ಸೇರಿಸ್ತಾರೆ. ಮತ್ತು ಅವರ ಗ್ರೂಪ್ಗೆ ಜಾಯಿನ್ ಆಗೋ ಥರ ವಾಣಿಯವರು ಮಾಡ್ತಾರೆ. ಫುಲ್ ಕಾನ್ಸರ್ಟ್ಗೆ ಇನ್ನೇನು ಹೋಗಬೇಕೋ ಆವಾಗ ವಾಣಿಯವರಿಗೆ ಮನೆಯಲ್ಲಿ ಇವರು ವಿಚಾರ ಗೊತ್ತಾಗುತ್ತೆ. ಸೊ ಅದೇ ಟೈಮಲ್ಲಿ ವಾಣಿಗೆ ಮರೆಯೋ ಕಾಯಿಲೆ ಇದೆ ಅಂತಲೂ ಗೊತ್ತಾಗುತ್ತೆ. ಅವರು ಎಲ್ಲ ಹೆಸರು, ಜನ ಎಲ್ಲವನ್ನೂ ಮರೀತಾರೆ. ನಿಧಾನವಾಗಿ ಅದು ಕ್ರಿಶ್ಗೆ ಗೊತ್ತಾಗುತ್ತೆ. ಅವರು ಕಾನ್ಸರ್ಟ್ಗೆ ಹೋಗಲ್ಲ, ವಾಣಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆದರೆ ವಾಣಿಗೆ ನನ್ನಿಂದ ನೀನು ಈ ಥರ ಆಗಬಾರ್ದು, ನನ್ನ ಕನಸೇ ನೀನು ರಾಕ್ ಸ್ಟಾರ್ ಆಗೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಲ್ಲಿ ಒಂದು ಕಾನ್ಸರ್ಟಿಗೆ ಹೋದಾಗ ವಾಣಿ ಅವರು ಮತ್ತೆ ಹಳೆ ಹುಡುಗನ ಮೀಟ್ ಮಾಡಿ ಅವ್ರಿಗೆ ಮರ್ತೋಗ್ಬಿಡುತ್ತೆ. ಕ್ರಿಶ್ ಫುಲ್ ಮರ್ತೋಗ್ಬಿಟ್ಟು ಹಳೆ ಹುಡುಗನ ಜೊತೆನೇ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮೀಟ್ ಆಗಿರ್ತಾರೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಮತ್ತೆ ಕ್ರಿಶ್ ವಾಣಿಗೆ ಬಾ ನೀನು ಇವನ ಜೊತೆ ಇಲ್ಲ ಈಗ ಅಂತ ಹೇಳ್ಬಿಟ್ಟು ಕರೆದಾಗ ಕ್ರಿಶ್ಗೆನೆ ಚಾಕು ಎಲ್ಲ ತೋರಿಸಿ ಫುಲ್ ದೊಡ್ಡ ಗಲಾಟೆ ಆಗುತ್ತೆ, ನ್ಯೂಸ್ ಆಗುತ್ತೆ. ಸೊ ಆ ಥರ ಎಲ್ಲ ಆದಾಗ ಇವ್ರು ಕ್ರಿಶ್ ಅಪ್ಪನೂ ಬಂದ್ಬಿಟ್ಟು ಪ್ರೀತಿಗೋಸ್ಕರ ನೀನೇ ಹಾಳಾಗಬಾರ್ದು, ಯೋಚನೆ ಮಾಡು ಅಂತೆಲ್ಲ ಹೇಳಿ ಹೋಗ್ತಾರೆ. ಸೊ ಇದಾದ್ಮೇಲೆ ವಾಣಿ ಒಂದು ಲಾಸ್ಟ್ ಸಾಂಗ್ ಬರೆದುಬಿಟ್ಟು ಕೃಷ್ಣ ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದರೆ ನಾನಿದ್ರೆ ಅವನಿನ್ನು ನನ್ನನ್ನು ನೋಡ್ಕೊಳ್ಳೋದ್ರಲ್ಲಿ ಇರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಆ ಹಾಡನ್ನ ಅವರು ಕ್ರಿಶ್ ಅದನ್ನು ಒಪ್ಕೊಳ್ಳೋದೇ ಇಲ್ಲ. ವಾಣಿನ ತುಂಬ ಹುಡುಕ್ತಾರೆ. ಆಮೇಲೆ ಆ ಹಾಡಿಂದನೇ ಅವಳು ವಾಪಸ್ ಸಿಗ್ತಾಳೆ ಅಂತ ಗೊತ್ತಾಗಿ ಆ ಹಾಡನ್ನು ಅಷ್ಟು ಫೇಮಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಗ್ರೂಪಿಗೆ ಹೇಳಿ ಸಖತ್ತು 3 ವರ್ಷ ಆದ್ಮೇಲಂತೂ ಅವ್ರು ದೊಡ್ಡ ರಾಕ್ ಸ್ಟಾರ್ ಆಗಿರ್ತಾರೆ. ಆದರೆ ಇನ್ನೂ ವಾಣಿ ಸಿಕ್ಕಿರಲ್ಲ. ತುಂಬಾ ಹುಡುಕ್ತಾ ಇರ್ತಾರೆ. ಒಂದು ರೀಲ್ಸ್ ನೋಡ್ಬೇಕಾದ್ರೆ ಲಂಡನಲ್ಲಿ ದೊಡ್ಡ ಕಾನ್ಸರ್ಟ್ ಮಾಡ್ತಿರ್ತಾರೆ. ಅವಾಗ ಒಂದು ರೀಲ್ಸಲ್ಲಿ ವಾಣಿಯವ್ರು ಸಿಗ್ತಾರೆ. ಸೊ ಆಮೇಲೆ ಅವರಲ್ಲಿ ಹೋಗಿ ಕರ್ಕೊಂಬಂದ್ಬಿಟ್ಟು ಇಬ್ಬರು ಜೊತೆಯಲ್ಲಿ ಒಂದಾಗ್ತಾರೆ. ಸೊ ಇದು ಮೂವಿ. ಕತೆ ಹೇಳಿದ್ರೆಲ್ಲ ನಿಜವಾಗ್ಲೂ ಮೂವಿ ಚೆನ್ನಾಗಿದೆ. ಫುಲ್ ಎಂಟರ್ಟೈನಿಂಗ್ ಆಗಿದೆ. ಹಾಡು ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸ್ಕ್ರೀನ್ ಪ್ಲೇ ಎಲ್ಲನೂ ತುಂಬ ಚೆನ್ನಾಗಿದೆ. ಸೊ ಗೋ ಆ್ಯಂಡ್ ಎಂಜಾಯ್. ಮೂವಿ ಚೆನ್ನಾಗಿದೆ, ನೋಡಿ. ಸೊ ನೆಕ್ಸ್ಟ್ ಮೂವಿಗೆ ಮತ್ತೆ ಸಿಗ್ತೀನಿ. ಬೈ ಬಾಯ್, ಟೇಕ್ ಕೇರ್. ಪ್ಲೀಸ್ ಕೈಂಡ್ಲಿ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್.